ವಿಮಾನ ದುರಂತದಲ್ಲಿ ಅಣ್ಣ ತಂಗಿ ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಲಂಡನ್ ಪ್ರವಾಸಕ್ಕೆ ಹೊರಟಿದ್ರಂತೆ ಉದಯಪುರದ ಶಗುನ್ ಮತ್ತು ಶುಭ. ಮಾರ್ಬಲ್ ಉದ್ಯಮಿ ಮಕ್ಕಳಾದಂಥ ಶಗುನ್ ಮತ್ತು ಶುಭ ಲಂಡನ್ ಪ್ರವಾಸಕ್ಕೆ ಹೋಗ್ತಾ ಇದ್ದಿದ್ದು. ಅಣ್ಣ ಮತ್ತು ತಂಗಿ ಇಬ್ಬರು ಕೂಡ ದಾರುಣವಾಗಿ ಅಂತ್ಯ ಕಂಡಿದ್ದಾರಂತೆ. ಅಯ್ಯೋ, ಅಣ್ಣ ತಂಗಿ ಇಬ್ಬರು ಕೂಡ ಪ್ರವಾಸಕ್ಕೆ ಹೋಗಬೇಕು ಅಂತ ಹೊರಟಂಥವರು ಈ ರೀತಿಯಾಗಿ ಪ್ರವಾಸಕ್ಕೇ ಹೊರಟು ಬಿಟ್ಟಿದ್ದಾರೆ. ಏನ್ರಿ, ಏನೇನೋ ಕನಸುಗಳು ಕಟ್ಕೊಂಡಿರ್ತಾರೆ. ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ಏನು, ಅವರು ಯಾವ ರೀತಿಯಾಗಿ ದುಡ್ದಿರೋದೆಲ್ಲ ಮಕ್ಕಳಿಗೋಸ್ಕರ ಅಂದಿರ್ತಾರೆ. ಈಗ ಮಕ್ಕಳೇ ಇಲ್ದ ಅಂತ ಪರಿಸ್ಥಿತಿ ಹೇಗೆ? ಕರ್ನಾಟಕದಲ್ಲಿ ಒಂದಾಯ್ತಲ್ಲ ಕಾಲು ತುಳಿತ ಪ್ರಕರಣದಲ್ಲಿ, ಪಾಪ ಅವನೊಬ್ಬ ಮಗ ಹೋಗ್ಬಿಟ್ಟ, 100 ಕೋಟಿ ಆಸ್ತಿ. ಏನು ಮಾಡಬೇಕು ಅಂತ ಕೇಳ್ತಾರೆ ಅವ್ರ ತಂದೆ. ಏನು ಉತ್ತರ ಹೇಳೋಕ್ಕಾಗತ್ತೆ ಅದಕ್ಕೆ? ಜೀವನನೇ ಇಷ್ಟೇ, ಮುಗಿದೋಗ್ಬಿಡುತ್ತೆ. ಶಾರ್ಟ್, ವೆರಿ ಶಾರ್ಟ್. ಬೆರಳೆಣಿಕೆಯಲ್ಲಿರುವಂಥ ದಿನಗಳು ಮನುಷ್ಯನ ಹತ್ರ ಇರೋದು. ನಂಬಿಕೆನೇ ಇಲ್ಲ, ನಾಳೆ ಇರ್ತೀವಾ ಇಲ್ವಾ ಅಂತೇಳಿ. ಆ ಪರಿಸ್ಥಿತಿಯಲ್ಲಿದೆ. ಕ್ಷಣ ಮಾತ್ರದಲ್ಲಿ ಜೀವ ಹೊರಟೋಗ್ಬಿಡುತ್ತೆ. ಅಪ್ಪನೇ ಅಂತ್ಯ ಸಂಸ್ಕಾರ ಮುಗಿಸಿ ಹೊರಟಿದ್ದವರ ದುರಂತ ಅಂತ್ಯ. ಅಯ್ಯೋ, ಒಂದೊಂದು ಕಥೆಗಳು ಒಂದೊಂದು ರೀತಿಯಲ್ವಲ್ರಿ. ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಲಾರೆನ್ಸ್ ಗುಜರಾತ್ನ ಮಣಿನಗರದ ನಿವಾಸಿಯಾಗಿದ್ದು. ಲಾರೆನ್ಸ್ ಡೇನಿಯಲ್ ಗಂಡನ ಕಳೆದುಕೊಂಡ ದುಃಖ ಮಾಸುವ ಮುನ್ನವೇ ಮಗನೂ ಕೂಡ ಸಾವನ್ನಪ್ಪಿರೋದು. ಏರ್ಪೋರ್ಟ್ಗೆ ಬಿಡಲು ಬಂದಿದ್ದ ತಾಯಿಯ ಜೊತೆಗೆ ಕೊನೆಯ ಫೋಟೋವನ್ನು ತೆಗೆಸ್ಕೊಂಡಿದ್ರಂತೆ. ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿ ಹೊರಟಿದ್ದವನ ದುರಂತ ಅಂತ್ಯ ಆಗಿದೆ. ಅಲ್ಲಿ ನೋಡಲ್ಲಿ ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಇನ್ನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಪಾಪ ತಾಯಿಗೀಗ ಗಂಡನ ಕಳ್ಕೊಂಡಿರುವಂಥ ನೋವನ್ನು ಮರೆಯೋದಾ, ಇಲ್ಲ ಮಗನ್ನ ಕಳ್ಕೊಂಡಿರುವಂಥ ನೋವನ್ನು ಈಗ ಇರೋದಾ, ಎರಡೂ ಇಟ್ಕೊಂಡು ಎರಡೂ ಕಣ್ಣಲ್ಲಿ ಕಣ್ಣೀರು ಹಾಕ್ಕೊಂಡು ಕೂತ್ಕೋಬೇಕು ಆ ತಾಯಿಯ ಪತಿ. ಎಂಥ ಪರಿಸ್ಥಿತಿ ರೀ. ಕೆಲವರಿಗೆ ಜೀವ ಹೋಗ್ಬಿಟ್ರೆ ಅವ್ರು ನೆಮ್ಮದಿ ಹೋಗ್ಬಿಡ್ತಾರೆ. ಬಟ್ ಇದ್ದವರ ಕಥೆಗಳನ್ನು, ಇದ್ದವರ ಪರಿಸ್ಥಿತಿ ಏನು, ಅವ್ರ ಜೀವನ ಪರ್ಯಂತ ಉಸಿರಿರೋವರೆಗೂ ಕೂಡ ಈ ನೋವು, ಈ ಸಂಕಟ, ಈ ಕೊರಗು ಹೆಂಗಿರುತ್ತೆ ಅವರಿಗೆ, ಯಾವ ರೀತಿಯಾಗಿರುತ್ತೆ, ಹೆಂಗೆ ಬದುಕಬೇಕು? ಭಾಳ ಕಷ್ಟ ರೀ, ಭಾಳ ಕಷ್ಟ.